ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ ವಿಚಾರಕ್ಕೆ ಕಿರಿಕಾಗಿದೆ. ಮಚ್ಚಿನಿಂದ ಸಹೋದರರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬೆಳಗಾವಿಯ ಕಡೆ ಬಜಾರ್ನ ಶೀತಲ್ ಹೋಟೆಲ್ ಮುಂಭಾಗದಲ್ಲಿ ಒಂದು ಘಟನೆ ನಡೆದಿದೆ. ಮಟನ್ ಕತ್ತರಿಸುವ ಆಯುಧದಿಂದ ಸಹೋದರರ ಮೇಲೆ ಹಲ್ಲೆ ಮಾಡಲಾಗಿದೆ. ಉಜೇರ್ ಮಣಿಯಾರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಸಿರಾಜ್ ದೇಸಾಯಿ, ಅಬ್ದುಲ್ ದೇಸಾಯಿ ಸಹೋದರರಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ಕಡೆ ಬಜಾರ್ನಲ್ಲಿ ಬಳೆ ಅಂಗಡಿ ಹೊಂದಿರುವಂತಹ ಮಣಿಯಾರ್ ಸಹೋದರರು ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ್ದಕ್ಕೆ ಗಲಾಟೆ ಆರಂಭ ಆಗಿದೆ. ಆಟೋದಲ್ಲಿದ್ದಂಥ ಮಾರಕಾಸ್ತ್ರದಿಂದ ಮಾರಣಾಂತಿಕವಾದಂಥ ದಾಳಿಯನ್ನ ಮಾಡಲಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉಮೇರ್. ಇವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಸದ್ಯ ಅವ್ರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇದು ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ್ರು ಅನ್ನುವಂಥ ಕಾರಣಕ್ಕೆ ಗಲಾಟೆ ಶುರು ಆಗಿರೋದು. ಆಟೋದಲ್ಲಿದ್ದಂಥ ಮಾರಕಾಸ್ತ್ರದಿಂದಲೇ ಮಾರಣಾಂತಿಕವಾದಂಥ ಹಲ್ಲೆಯನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಅದ್ಯಾಕೋ ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳು ವರದಿ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಏನಾಗಿದೆ ಅನ್ನೋದು ಈಗ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ಏನೂ ಇಲ್ಲ, ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ್ರಂತೆ, ತೆಗಿರಿ ಪಕ್ಕಕ್ಕೆ ಹಾಕಿ ಅಂತ ಹೇಳಿದ್ರೆ ಮುಗೀತು. ಕಷ್ಟ ಆಗ್ತಾ ಇದ್ರೆ, ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಬಿಟ್ಟು ಅದಕ್ಕೂ ಕೂಡ ಈ ಮಚ್ಚು ಲಾಂಗಿನಿಂದ ಹಲ್ಲೆ ಮಾಡ್ಕೊಳ್ತಾರೆ ಅಂತ ಅಂದರೆ ಹಾಗಿದ್ರೆ ಮನುಷ್ಯ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ. ಮೇನ್ ವಿಷಯ ಇದೆ. ಆಮ್ಯಾಗ ಏನೇನಿದೆ ಡೀಟೇಲ್ಸ್ ಅದು ಪೊಲೀಸ್ ಕೇಸ್ ಇದೆ, ಅವ್ರು ಮಾಡ್ಬೋದು. ಅಲ್ಲ, ಎಲ್ಲಿಗಿದ್ರೆ ಜಗಳ? ಶೀತಲ್ ಹೋಟೆಲ್ ಕೆಳಗಿದೆ. ಏನೂ ಇಲ್ಲ, ಇವ್ರು ಹೋಗ್ತಾ ಇದೆ, ಏನಾರ ಪಾರ್ಕಿಂಗ್ ಏನಾರ ಜಗಳ ಆಗಿದೆ. ಇವ್ರದ್ದು ಬೆಂಗಲ್ ಸ್ಟೋರ್ ಐತಿ. ಬೆಂಗಲ್ ಸ್ಟೋರ್ ಒಬ್ಬದಿದೆ, ಏನಾರ ಕೆಲ್ಸ ಜಗಳ ಆಗಿದ್ವಿ. ಅವ್ರು ಆಟೋ ತಂದು ನಿಲ್ಸ್ರಿ ಏನ್ ಗೊತ್ತಿಲ್ಲ, ಕನ್ಫರ್ಮ್ ಇಲ್ಲ. ಎದರ್ಲಿ ಗೊತ್ತಿಲ್ಲ. ಹುಡುಗನ ಹೆಸರೇನ್ರಿ? ಒಂದು ಉಮೇರ್. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಒಂದು ಆಟೋ ನಿಲ್ಲಿಸಿದ್ದಕ್ಕೆ ಒಂದು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಅಂತ ಅಂದರೆ ಹಾಗಿದ್ರೆ ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಕತೆ ಏನಾಗಿದೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಕರಣದಲ್ಲಿ FIR ಆಗಿರೋದು, ಯಾರನ್ನಾರು ಅರೆಸ್ಟ್ ಮಾಡಿರೋದು, ಮತ್ತೆ ಗಾಯಾಳು ಪರಿಸ್ಥಿತಿ ಯಾವ ರೀತಿ ಆಗಿದೆ? ಇತಿ ಸಹೋದರ ಮೇಲೆ ಸಹೋದರರಿಂದ ಒಂದು ಮಾರಣಾಂತಿಕ ಅಟ್ಯಾಕ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಬೆಳಗಾವಿ ಕಡೆ ಬಜಾರ್ದ ಶೀತಲ್ ಹೋಟೆಲ್ ಮುಂದೆ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಅಂಗಡಿ ಮುಂದೆ ಆಟೋ ನಿಲ್ಲಿಸಿದ್ದಕ್ಕೆ ಏನು ಅದನ್ನ ಪ್ರಶ್ನೆ ಮಾಡಿದಂತ ಹಿನ್ನೆಲೆಯಲ್ಲಿ ಮಟನ್ ಕತ್ತರಿಸುವಂತ ಏನು ಆಯುಧದಿಂದ ಆತನ ಮೇಲೆ ಒಂದು ಹಲ್ಲೆ ಮಾಡಿದ್ದಾರೆ. ಪ್ರಮುಖವಾಗಿ ಉಜ್ವಲ್ ನಗರದ ನಿವಾಸಿಗಳಾದ ಉಮೇರ್ ಮಣಿಯಾರ್ 27 ವರ್ಷ ಮತ್ತು ಉಜೇರ್ ಮಣಿಯಾರ್ 23 ವರ್ಷ ಇಬ್ಬರು ಸಹೋದರರ ಮೇಲೆ ಒಂದು ಹಲ್ಲೆ ಮಾಡಲಾಗಿದೆ. ಉಮೇರ್ ಕುತ್ತಿಗೆಗೆ ಒಂದು ಗಂಭೀರ ಗಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತನನ್ನ ಮೊದಲಿಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತದನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಆತನನ್ನ ಖಾಸಗಿ ಆಸ್ಪತ್ರೆಗೆ ರವಾನಿಸಿರ್ತಕ್ಕಂಥದ್ದು. ಆರೋಪಿಗಳಾದಂತ ಸಿರಾಜ್ ದೇಸಾಯಿ ಮತ್ತು ಅಬ್ದುಲ್ ದೇಸಾಯಿ ಇಬ್ಬರು ಏನು ಸಹೋದರಿದ್ದಾರೆ, ಇವರಿಂದ ಒಂದು ಕೃತ್ಯ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಬೆಳಗಾವಿಯ ಕಡೆ ಬಜಾರ್ನಲ್ಲಿ ಒಂದು ಬಳೆ ಅಂಗಡಿಯನ್ನ ಹೊಂದಿರ್ತಂತ ಮಣಿಯಾರ್ ಸಹೋದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಏನಂದ್ರೆ ಅಂಗಡಿ ಮುಂದೆ ಆಟೋವನ್ನು ತಂದು ನಿಲ್ಸಿರ್ತಾರೆ. ಈ ವಿಚಾರಕ್ಕಾಗಿ ಏನು ಇಬ್ಬರು ಸಹೋದರ ಮಧ್ಯೆ ಒಂದು ಗಲಾಟೆ ಆರಂಭ ಆಗುತ್ತೆ. ತದನಂತರ ಆಟೋದಲ್ಲಿದ್ದಂತ ಮಾರಕಾಸ್ತ್ರವನ್ನು ಹೊರತೆಗೆದು ಇಬ್ಬರು ಸಹೋದರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ತಕ್ಷಣವೇ ಸ್ಥಳೀಯರು ಆ ಇಬ್ಬರು ಸಹೋದರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಜೊತೆ ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಏನು ಪ್ರಮುಖವಾಗಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಏನು ತಲೆ ತಪ್ಪಿಸಿಕೊಂಡಿರ್ತಕ್ಕಂಥ ಇಬ್ಬರು ಆರೋಪಿಗಳ ಬಂಧನಕ್ಕೂ ಕೂಡ ಪೊಲೀಸರು ಜಾಲವನ್ನು ಬೀಸಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗಾಗಿ.